ನಮಸ್ಕಾರ ಸ್ನೇಹಿತರೆ, ನೀವು ಅಮೀರ್ ಖಾನ್ ನಾಯಕತ್ವದ ಲಗಾನ್ ಸಿನಿಮಾವನ್ನು ನೋಡಿರ್ಬೋದು. ಆ ಲಗಾನ್ ಸಿನಿಮಾದಲ್ಲಿ ಒಂದು ಸೀನ್ ಬರ್ತದೆ. ಅಮೀರ್ ಖಾನ್ ಮತ್ತು ಆತನ ಸಂಗಡಿಗರು ಬ್ರಿಟಿಷರ ವಿರುದ್ಧ ಕ್ರಿಕೆಟ್ ಪಂದ್ಯಾಟಕ್ಕೆ ತಯಾರಿಯನ್ನು ನಡೆಸ್ತಾ ಇರ್ತಾರೆ, ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಮೀರ್ ಖಾನ್ ಹೊಡೆದಂತಹ ಬಾಲ್ ಬೌಂಡ್ರಿ ಗೆರೆ ಹೋಗುತ್ತೆ. ಆಗ ಇದ್ದಕ್ಕಿದ್ದಾಗೆ ಅಲ್ಲಿ ಒಬ್ಬ ಸರ್ದಾರ್ಜಿ ಪ್ರತ್ಯಕ್ಷನಾಗ್ತಾನೆ. ಆತ ಬಾಲ್ ತಕೊಂಡು ಬೌಂಡ್ರಿ ಲೈನ್ ಇಂದ ಓಡ್ ಬಂದು ಬೌಲಿಂಗ್ ಮಾಡ್ತಾನೆ, ಅಂದ್ರೆ ಫಾಸ್ಟ್ ಬೌಲಿಂಗ್ ಮಾಡ್ತಾನೆ. ಆಗ ಅಮೀರ್ ಖಾನ್ ಬೌಲ್ಡ್ ಆಗ್ತಾನೆ. ಅಮೀರ್ ಖಾನ್ಗೆ ಆಶ್ಚರ್ಯ ಆಗ್ತದೆ, ಯಾಕಂತ ಹೇಳಿದ್ರೆ ಆತನನ್ನ ಅಲ್ಲಿವರೆಗೆ ಯಾರು ಕೂಡ ಅಲ್ಲಿ ನೋಡಿರಲ್ಲ. ಆಗ ಆತನನ್ನ ಪ್ರಶ್ನೆ ಮಾಡ್ತಾರೆ, ಯಾರಪ್ಪ ನೀನು ಇಲ್ಲಿ ಯಾಕೆ ಬಂದೆ ಅಂತೇಳಿ ಕೇಳ್ತಾರೆ. ಆಗ ಸರ್ದಾರ್ಜಿ ಉತ್ತರ ಕೊಡ್ತಾನೆ, ನನ್ನ ಹೆಸರು ಗೋಲಿ ಅಂತೇಳಿ. ನನಗೊಂದು ಸುದ್ದಿ ಬಂತು, ನೀವು ಬ್ರಿಟಿಷರ ವಿರುದ್ಧ ಕ್ರಿಕೆಟ್ ಮ್ಯಾಚ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳ್ಕೊಂಡು, ಹಾಗೇನೆ ಅದರ ಕಂಡೀಷನ್ಸ್ ಕೂಡ ಗೊತ್ತಾಯ್ತು. ಹಾಗಾಗಿ ಬ್ರಿಟಿಷರ ವಿರುದ್ಧ ಎಲ್ಲ ಸ್ವಾತಂತ್ರ್ಯ ಹೋರಾಟ ನಡೀತಾ ಇರ್ತದೋ ಅಂತವ್ರ ಜೊತೆಗೆ ನಾನು ಗುರುತಿಸಿಕೊಳ್ಳಿ ಪ್ರಯತ್ನಿಸ್ತೇನೆ. ಹಾಗಾಗಿ ನಾನು ನಿಮ್ಗೆ ಸಹಾಯ ಮಾಡ್ಲಿಕ್ಕಾಗಿ ನಿಮ್ಮ ಟೀಮ್ಗೆ ಸೇರ್ಲಿಕ್ಕಾಗಿ ಬಂದಿದ್ದೇನೆ ಅಂತೇಳಿ ಹೇಳ್ತಾರೆ. ಕೊನೆಗೆ ಆತ ಅವರ ಟೀಮ್ ಸೇರ್ಕೊಳ್ತಾನೆ. ಮುಂದೇನಾಯ್ತು ಅನ್ನೋದ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ನಾನು ಇಲ್ಲಿ ಈ ವಿಷಯವನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದೇ ರೀತಿಯಾದಂತಹ ಘಟನೆ ಜಂತರ್ ಮಂತರ್ನಲ್ಲಿ ಮೊನ್ನೆ ಸಿಜೆಪಿ ಅವರು ಈ ಪ್ರತಿಭಟನೆ ನಡೆಸಿದ್ರಲ್ಲ, ಆ ಸಂದರ್ಭದಲ್ಲಿ ಕೂಡ ಆಗಿದೆ. ಅಲ್ಲೋರ್ವ ವ್ಯಕ್ತಿ ಕಾಣಿಸ್ಕೊಂಡ, ಆತನ ಹೆಸರು ಜುನೈದ್ ಅಂತ ತಕೊಂಡು. ಈತ ಏನ್ ಮಾಡ್ದ ಅಂತ ಹೇಳಿದ್ರೆ, ಅಲ್ಲಿ ಪ್ರತಿಭಟನೆಗೆ ಬರ್ತಾ ಇದ್ದಂತಹ ಸಹಸ್ರಾರು ಜನರಿಗೆ ಪ್ರತಿದಿನ 3 ಹೊತ್ತು ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ದ. ಊಟ, ಅದರ ಜೊತೆಗೆ ಅವ್ರಿಗೆ ಏನ್ ಬೇಕೋ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಆತ ಮಾಡ್ದ. ಅಂದ್ರೆ ಅಲ್ಲಿಗೆ ಬಂದಂತಹ ಜನತೆಗೆ ಆತ ಅನ್ನದಾತ ಅನ್ಸ್ಕೊಂಡ. ಯಾರು ಕೂಡ ಹಸಿವಿನನ್ನ ನರಳಬಾರ್ದು, ಅವರೆಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ ಹೇಳಿ ಯಾವುದೇ ರೀತಿಯಾದಂತಹ ಹಣ ಸಹಾಯವನ್ನು ಪಡೆಯದೇನೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಊಟವನ್ನು ಹಂಚಿದ. ಬಿರಿಯಾನಿಯನ್ನ ಹಂಚಿದ, ಬರ್ಗರ್ನ ಹಂಚಿದ, ಹಾಗೇನೆ ಚಪಾತಿ, ಪರೋಟ ಎಲ್ಲದನ್ನು ಕೂಡ ಹಂಚಿದ. ಆ ಮುಖಾಂತರ ಆತ ಇದ್ದಕ್ಕಿದ್ದಾಗೆ ದೇಶದಲ್ಲಿ ಪ್ರಖ್ಯಾತನಾಗಿ ಬಿಟ್ಟ. ಈಗ ಈ ಜುನೈದನ್ನ ಪೊಲೀಸರು ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ. ಈತ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಊರೂರು ಅಲಿತಾ ಇದ್ದಾನೆ. ಹಾಗಾದ್ರೆ ಪೊಲೀಸರಿಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಹಸಿದವರಿಗೆ ಅನ್ನ ಕೊಟ್ಟಂತಹ ಜುನೈದ್ ಮಾಡಿರುವಂತಹ ತಪ್ಪಾದ್ರೂ ಏನು? ಆತ ಪುಣ್ಯದ ಕೆಲಸ ಮಾಡಿದ್ದಾನಲ್ಲ, ಆದ್ರೂ ಕೂಡ ಯಾಕೆ ಪೊಲೀಸರು ಆತನ ಬೆನ್ ಬಿದ್ದಿದ್ದಾರೆ? ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಪ್ರಾರಂಭದಲ್ಲಿ ಲಗಾನ್ ಸಿನಿಮಾದ ಸೀನ್ ಬಗ್ಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅಲ್ಲಿ ಈ ಗೋಲಿ ಯಾವ ರೀತಿ ಕಾಣಿಸ್ಕೊಳ್ತಾನೋ ಅದೇ ರೀತಿಯಾಗಿ ಈ ಜುನೈದ್ ಖಾನ್ ಕೂಡ ಅಷ್ಟೇ ದೇಶದ ವಿರುದ್ಧವಾಗಿ ಏನಾದ್ರೂ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಈತ ಕಾಣಿಸ್ಕೊಳ್ತಾನೆ. ಅಲ್ಲಿ ಈತ ಹಸಿದವರಿಗೆ ಅನ್ನದಾನ ಮಾಡೋ ಮುಖಾಂತರ ಅವರಿಗೆ ಶಕ್ತಿಯನ್ನು ಕೊಡ್ತಾನೆ. ಹಾಗೇನೆ ಈ ಪ್ರೊಟೆಸ್ಟ್ ಏನಿದೆ ಅದು ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ತನ್ನ ಕೈಲಾದಂತಹ ಸಹಾಯವನ್ನ ಈ ಮೂಲಕ ಮಾಡ್ತಾ ಇದ್ದ. ಈ ಹಿಂದೆ ಶಹೀನ್ ಬಾಗ್ ನಲ್ಲಿ ಬಹಳಷ್ಟು ದಿನಗಳವರೆಗೆ ಪ್ರೊಟೆಸ್ಟ್ ನಡೀತಲ್ಲ, ಆ ಸಂದರ್ಭದಲ್ಲಿ ಕೂಡ ಈತ ಅನ್ನದಾನದ ಸೇವೆಯನ್ನ ಮಾಡಿದ್ದ. ಹಾಗೇನೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಈ ಪ್ರತಿಭಟನೆಯಲ್ಲಿ ಕೂಡ ಈತ ಕಾಣಿಸ್ಕೊಂಡು ಅನ್ನದಾನದ ಸೇವೆಯನ್ನು ಮಾಡಿದ್ದಾನೆ. ಅದಾದ್ಮೇಲೆ 3ನೇ ಬಾರಿಗೆ ಈಗ ಈತ ಸಿಜೆಪಿ ಅವರು ನಡೆಸ್ತಾ ಇದ್ದಂತಹ ಈ ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸಿ ಅವರಿಗೆ ಕೂಡ ಅನ್ನದಾನದ ಸೇವೆಯನ್ನ ಮಾಡಿದ್ದಾನೆ. ಆ ಮೂಲಕ ಅಲ್ಲಿ ನೆರೆದಂತ ಸೋ ಕಾಲ್ಡ್ ಈ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರೆಲ್ಲರ ಹೊಟ್ಟೆಯನ್ನ ತಣಿಸಿದ್ದಾನೆ ಈತ. ಯಾರು ಕೂಡ ಹಸಿವಿನಿಂದ ಬಳಲಬಾರದು ಅಂತ ತಿಳ್ಕೊಂಡು ಎಲ್ರಿಗೂ ಊಟದ ವ್ಯವಸ್ಥೆಯನ್ನ ಮಾಡಿದಂತಹ ಖ್ಯಾತಿ ಈ ಜುನೈದ್ಗೆ. ಪಾಪ ಈ ಸೋನಮ್ ವಾಂಗ್ಚುಕ್ ಮಾತ್ರ ಊಟ ಮಾಡದೇನೆ ಅಲ್ಲಿ ಉಪವಾಸ ಇದ್ದಿದ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಪೊಲೀಸರು ಈ ಜುನೈದ್ ಹಿಂದೆ ಬಿದ್ದಿದ್ದಾರೆ. ಪೊಲೀಸರು ಈತನ ಹಿಂದೆ ಬೀಳ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈತ ಏನು ಆಗರ್ಭ ಶ್ರೀಮಂತನಲ್ಲ. ಒಂದು ರಫ್ ಲೆಕ್ಕಾಚಾರದ ಪ್ರಕಾರ ಈ ಪ್ರತಿಭಟನೆಯಲ್ಲಿ ಹೆಚ್ಚು ಕಡಿಮೆ ದಿನಕ್ಕೆ ಒಂದು 8-10 ಸಾವಿರ ಜನ ಭಾಗವಹಿಸ್ತಿದ್ರಂತೆ. ಇವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಈ ಜುನೈದ್ ಮಾಡ್ತಾ ಇದ್ದ. ಅವ್ರಿಗೆ ಬರ್ಗರ್ ಬೇಕಾದ್ರೆ ಬರ್ಗರ್ ಸಿಗ್ತಾ ಇತ್ತು, ಹಾಗೇನೆ ಪಿಜ್ಜಾ ಬೇಕಾದ್ರೆ ಪಿಜ್ಜಾ ಸಿಗ್ತಾ ಇತ್ತು, ನಂತರ ಚಪಾತಿ ಇರ್ಬೋದು, ಪರೋಟ ಇರ್ಬೋದು, ಜೊತೆಗೆ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ಸಿಗ್ತಾ ಇತ್ತು. ಎಲ್ಲರೂ ಕೂಡ ಚೆನ್ನಾಗಿ ತಿಂದುಕೊಂಡು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ರು. ಹಾಗೇನೆ ಊಟದ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಒಂದಿಷ್ಟು ಜನ ಅಲ್ಲಿ ಸೇರ್ತಾರೆ. ಅದೇ ರೀತಿಯಲ್ಲಿ 3 ಹೊತ್ತು ಕೂಡ ಈತ ಅನ್ನದಾನದ ಸೇವೆಯನ್ನ ಮಾಡ್ಕೊಂಡಿದ್ದ. ಈ ರೀತಿ ದಿನಕ್ಕೆ 8-10 ಸಾವಿರ ಜನರಿಗೆ ಆತ ಅನ್ನದಾನದ ಸೇವೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಆತ ಆಗರ್ಭ ಶ್ರೀಮಂತನಾಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆತನಿಗೆ ಬೇರೆ ಯಾರಾದ್ರೂ ಸಹಾಯವನ್ನ ಮಾಡ್ಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಸಿಜೆಪಿ ಅವರು ಏನು ಅಲ್ಲಿ ಕ್ಯಾಟರಿಂಗ್ ಕಾಂಟ್ರಾಕ್ಟ್ ಅನ್ನು ಇವನಿಗೆ ಕೊಟ್ಟು ಆ ಮೂಲಕ ಈ ಕ್ಯಾಟರಿಂಗ್ ವ್ಯವಸ್ಥೆಯನ್ನ ಮಾಡಿರ್ಲಿಲ್ಲ. ಅದಕ್ಕೆ ಬದಲಾಗಿ ಈತ ಫ್ರೀ ಆಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದ್ದ ಅಲ್ಲಿ. ಇದನ್ನ ಲೆಕ್ಕಾಚಾರ ಮಾಡಿದಾಗ ಹೆಚ್ಚು ಕಡಿಮೆ ದಿನಕ್ಕೆ ಆತನಿಗೆ ಬರ್ತಾ ಇದ್ದಂತ ಖರ್ಚು 8-10 ಲಕ್ಷ. ಆತ ಸುಮಾರು 1 ತಿಂಗಳವರೆಗೆ ಅಲ್ಲಿ ಈ ರೀತಿಯಾದ ಅನ್ನದಾನದ ಸೇವೆಯನ್ನ ಮಾಡಿದಾನೆ ಅಂತೇಳಿ ಹೇಳ್ತಾರೆ. ಆ ಮೂಲಕ ಆತ 1 ತಿಂಗಳಲ್ಲಿ 4-5 ಕೋಟಿವರೆಗೆ ಹಣವನ್ನ ಖರ್ಚು ಮಾಡಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಆ ರೀತಿ ಆದ್ರೆ ಆತ ಆಗರ್ಭ ಶ್ರೀಮಂತನಾಗಿರ್ಬೇಕಲ್ಲ. ಇಲ್ಲ ಅಂತ ಹೇಳಿದ್ರೆ ಆತ ಇಷ್ಟೊಂದು ಖರ್ಚು ಮಾಡ್ಲಿಕ್ಕೆ ಹ್ಯಾಕ್ ಸಾಧ್ಯ ಆಗ್ತದೆ? ಇದಕ್ಕೆ ಉತ್ತರವನ್ನು ಹುಡ್ಕೊಂಡು ಹೋದಂತಹ ಪೊಲೀಸರಿಗೆ ಸಿಕ್ಕಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಈತ ಏನು ಶ್ರೀಮಂತನಲ್ಲ. ಈತ ದೆಹಲಿಯ ಒಂದು ಗಲ್ಲಿಯಲ್ಲಿ ಸಣ್ಣ ಮೊಬೈಲ್ ರಿಪೇರ್ ಶಾಪ್ ಅನ್ನ ಇಟ್ಕೊಂಡು ತನ್ನ ಜೀವನವನ್ನ ಸಾಗಿಸ್ತಾ ಇದ್ದ.
ಅದು ಕೂಡ ಈತ ಅತ್ಯಂತ ಬಡತನದ ಜೀವನವನ್ನ ಸಾಗಿಸ್ತಾ ಇದ್ದ ಅನ್ನುವ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಈತ ಮೂಲತಃ ಉತ್ತರ ಪ್ರದೇಶದ ಮೀರತ್ನವನು. ಈ ಜುನೈದ್ ಅನ್ನದಾತ ಇದ್ದಾನಲ್ಲ, ಆತನ ಸಹೋದರಿ ಮತ್ತು ಈತನ ಮನೆ ಎಲ್ಲ ಇರೋದು ಕೂಡ ಮೀರತ್ನಲ್ಲಿ. ಈತ ದೆಹಲಿಯ ವಾಸಿಯಾಗಿದ್ದಾನೆ. ಈ ರೀತಿಯಾಗಿ ಸಿಜೆಪಿಯವರು ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಈತ ತನ್ನ ಮೊಬೈಲ್ ಶಾಪಿಗೆ ಬೀಗವನ್ನ ಹಾಕದ. ತಕ್ಷಣ ಜಂತರ್ ಮಂತರಿ ಬಂದು ತನ್ನ ಕೌಂಟರ್ನ ಓಪನ್ ಮಾಡಿದ. ಅಲ್ಲಿಗೆ ಬಂದಂತ ಎಲ್ಲರಿಗೂ ಕೂಡ ಊಟ ಕಾಫಿ ತಿಂಡಿಯ ವ್ಯವಸ್ಥೆಯನ್ನ ಈತ ನೋಡ್ಕೊಂಡ. ಆ ಮೂಲಕ ಈ ಪ್ರತಿಭಟನೆಗೆ ಬೆನ್ನೆಲುಬಾಗಿ ನಿಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಭಟನೆ ಮುಗಿದ ದಿನ ಈತ ಗೋಳು ಅಂತೇಳಿ ಹತ್ತಿದ್ದನ್ನು ಕೂಡ ನೀವು ಗಮನಿಸಿರ್ಬೋದು. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಪ್ರತಿಭಟನೆ ಮುಗಿದ ನಂತರ ಸಿಜೆಪಿ ಪಕ್ಷದ ನಾಯಕ ಜಿರಳೆಗಳೆಲ್ಲದೂ ಕೂಡ ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಜುನೈದ್ನು ಕೂಡ ಅಲ್ಲಿ ಕರೆದಿಲ್ಲ. ಈತನಿಗೆ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವ ಆಸೆ ಬಹಳಷ್ಟು ಇತ್ತು. ಹಾಗಾಗಿ ದೀಪ್ಕೆಗೆ ಈತ ಬಹಳಷ್ಟು ಬಾರಿ ಫೋನ್ ಮಾಡಿದಂತೆ, ಆದ್ರೆ ಈತನ ಫೋನ್ ಅನ್ನ ಆತ ರಿಸೀವ್ ಮಾಡಲಿಲ್ಲ. ಆಗ ಈತ ಪ್ರೆಸ್ನವರ ಎದುರುಗಡೆ ಕೂತ್ಕೊಂಡು ಗೋಳು ಅಂತೇಳಿ ಎತ್ತಿದ್ದ. ನೋಡಿ, ಇಲ್ಲಿವರೆಗೆ ನಾನು ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇನೆ, ಆದ್ರೆ ಈಗ ಪಾರ್ಟಿ ಮಾಡ್ಲಿಕ್ಕೆ ನನ್ನನ್ನ ಮರೆತು ಬಿಟ್ಟು ಹೋಗಿದ್ದಾರೆ, ನನ್ನ ಫೋನ್ ಅನ್ನ ಆತ ರಿಸೀವೇ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಆತ ಹತ್ಕೊಂಡಿದ್ದ. ಅದಾದ್ಮೇಲೆ ಮರುದಿನ ಇನ್ನೊಂದು ಪೋಸ್ಟ್ ಅನ್ನ ಆತ ಹಾಕಿದ್ದ. ಅದ್ರಲ್ಲಿ ಆತ ಏನ್ ಹೇಳ್ದ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ನನ್ನನ್ನ ಇದ್ದಕ್ಕಿದ್ದಾಗೆ ಪೊಲೀಸರು ಎತ್ತಾಕೊಂಡು ಹೋದ್ರು, ನನ್ನ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಊರೆಲ್ಲ ಸುತ್ತಾಡಿಸಿದ್ರು, 4-5 ಗಂಟೆಗಳ ಕಾಲ ನನ್ನನ್ನ ವಿಚಾರಣೆ ಮಾಡಿದ್ರು. ನೀನು ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ಯಲ್ಲ, ನಿನ್ಗೆ ಫಂಡ್ಸ್ ಎಲ್ಲಿಂದ ಬರ್ತಾ ಇತ್ತು, ಈ ರೀತಿಯಾಗಿ ಬಹಳಷ್ಟು ಎನ್ಕ್ವೈರಿಯನ್ನ ಮಾಡಿ ಕೊನೆಗೆ ನನ್ನನ್ನ ವಾಪಸ್ ತಂದು ಬಿಟ್ಟು ಹೋದ್ರು ಅಂತಕೊಂಡು ಆತ ಹೇಳಿದ್ದ. ಇದೆಲ್ಲಾಗಿ ಕೆಲ ದಿನಗಳು ಕಳೆದು ಹೋಗಿದೆ. ಈಗಾಗಲೇ ಮೊನ್ನೆ ಇನ್ನೊಂದು ವಿಷಯವನ್ನ ಕೂಡ ನೀವು ಗಮನಿಸಿರಬಹುದು. ಇದ್ದಕ್ಕಿದ್ದಾಗೆ ಅಖಿಲೇಶ್ ಯಾದವ್ ಈತನನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದನ್ನು ಕೂಡ ನೀವು ನೋಡಿದ್ದೀರ. ಇಲ್ಲಿ ಅಖಿಲೇಶ್ ಯಾದವ್ ಆತನನ್ನ ಯಾಕೆ ಭೇಟಿ ಮಾಡಿದ್ರು ಅಂತ ಹೇಳಿದ್ರೆ, ಆತ ಮುಸಲ್ಮಾನ, ಹಾಗೇನೆ ತನ್ನ ವೋಟ್ ಬ್ಯಾಂಕ್ ಅನ್ನ ಇನ್ನಷ್ಟು ಭದ್ರಪಡಿಸ್ಕೋಬೇಕು ಅಂತೇಳಿ, ನಾನು ನಿನ್ ಜೊತೆಗಿದ್ದೇನೆ, ಒಂದ್ ವೇಳೆ ಪೊಲೀಸರು ಏನಾದ್ರೂ ನಿನ್ನನ್ನು ಎನ್ಕ್ವೈರಿ ಮಾಡ್ಲಿಕ್ಕೆ ಬಂದ್ರೆ ನಾನು ನಿನ್ ಜೊತೆ ನಿಲ್ತೇನೆ, ಈ ರೀತಿಯಾಗಿ ಅಲ್ಲಿ ಅಖಿಲೇಶ್ ಯಾದವ್ ಆತನಿಗೆ ಅಶ್ಯೂರೆನ್ಸ್ ನ ಕೊಟ್ಟು ಬಂದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶ ಪೊಲೀಸರು ಈತನಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ನೋಡಪ್ಪ, ಇಷ್ಟೊಂದು ಹಣವನ್ನ ಖರ್ಚು ಮಾಡಿದ್ಯಲ್ಲ, ಈ ಹಣದ ಮೂಲ ಏನು, ನಿನ್ಗೆ ಯಾರು ಸಹಾಯ ಮಾಡ್ತಾ ಇದ್ರು, ನಿನ್ಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ನಿನ್ಗೆ ಇರುವಂತ ಇನ್ಕಮ್ ಅನ್ನ ನೋಡಿದ್ರೆ ನಿನ್ಗೆ ಇಷ್ಟೊಂದು ಹಣವನ್ನ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಣದ ಮೂಲ ಏನು, ಸಂಪೂರ್ಣವಾದಂತ ಡೀಟೇಲ್ಸ್ ನ ಕೊಡು ಅಂತೇಳಿ ಹೇಳಿ ಆತನಿಗೆ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಯಾವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬಂತೋ ತಕ್ಷಣ ಜುನೈದ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈಗ ಆತ ಎಲ್ಲಿದ್ದಾನೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಪೊಲೀಸರಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಗೋಳೋ ಅಂತೇಳಿ ಹೇಳ್ತಾ ಇದ್ದಾನೆ. ನೋಡಿ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವವರಿಗೆ ನಾನು ಈ ರೀತಿಯಾಗಿ ಅನ್ನ ಹಾಕಿದ್ರೆ ನನ್ನ ವಿರುದ್ಧವಾಗಿ ಪೊಲೀಸರು ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ನನ್ನನ್ನು ಹುಡುಕ್ತಾ ಇದ್ದಾರೆ. ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ, ನನ್ನನ್ನು ರಕ್ಷಿಸಿ, ನನಗೆ ನ್ಯಾಯವನ್ನು ಕೊಡಿ, ಈ ರೀತಿಯಾಗಿ ಆತ ಗೋಳೋ ಅಂತ ಹೇಳ್ಕೊಂಡು ಪ್ರತಿದಿನ ಒಂದಲ್ಲ ಒಂದ್ ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅಳ್ತಾ ಇದ್ದಾನೆ. ಹಾಗೇನೆ ನನ್ನ ಕುಟುಂಬದವರಿಗೆ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ, ನನ್ನ ಕುಟುಂಬದವ್ರನ್ನ ಇಲ್ಲೀಗಲ್ ಆಗಿ ಅರೆಸ್ಟ್ ಮಾಡಿದ್ದಾರೆ, ಈ ರೀತಿಯಾಗಿ ಕೂಡ ಆತ ಹೇಳ್ತಾ ಇದ್ದಾನೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಜಿರಳೆ ನಾಯಕರು ಈಗ ಇನ್ನೊಂದು ಧಮಕಿಯನ್ನ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಜುನೈದ್ ಅವರ ಫ್ಯಾಮಿಲಿಯನ್ನ ತಕ್ಷಣ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಕೊಂಡು ಧಮಕಿಯನ್ನು ಕೂಡ ಹಾಕ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜುನೈದನ್ನು ಹುಡುಕ್ತಾ ಇರೋರು ಉತ್ತರ ಪ್ರದೇಶ ಪೊಲೀಸರು, ಅಂದ್ರೆ ಯೋಗಿ ಸರ್ಕಾರದ ಪೊಲೀಸರು. ಯೋಗಿಗೆ ನೇರವಾಗಿ ರಿಪೋರ್ಟ್ ಮಾಡ್ಕೊಳ್ಳುವಂತವ್ರು. ಕಾರಣ ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಗೃಹ ಖಾತೆ ಇರೋದು ಯೋಗಿ ಕೈಲಿ. ಬೇರೆ ಇನ್ಯಾವುದೇ ರಾಜ್ಯದಲ್ಲಿ ಈ ರೀತಿ ಆಗಿದ್ದಿದ್ರೆ ಖಂಡಿತವಾಗಿ ಅವ್ರು ಯಾರು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಉತ್ತರ ಪ್ರದೇಶದ ಪೊಲೀಸರು ಯಾವ ರೀತಿಯಾಗಿ ಇದನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈತ 1-2 ದಿನದವರೆಗೆ ತಪ್ಪಿಸ್ಕೊಂಡು ಓಡಾಡಬಹುದು, ಆ ನಂತರ ಖಂಡಿತವಾಗಿ ಆತನಿಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಈತನನ್ನ ಎತ್ತಾಕೊಂಡು ಹೋಗ್ತಾರೆ. ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಆಗ ಈತ ಎಲ್ಲದನ್ನು ಕಕ್ಕುವಂತ ಸಾಧ್ಯತೆ ಇದೆ. ಈತನ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೇನೆ ಬಹಳಷ್ಟು ಹಣ ಈತನಿಗೆ ಹರಿದು ಬಂದಿರುವಂತ ಸಾಧ್ಯತೆ ಇದೆ. ಈತನ ಅಕೌಂಟ್ಸ್ ನ ಕೂಡ ಈಗ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಹಣ ಬಂದಿದೆ, ಯಾರು ಈತನಿಗೆ ಹಣ ಸಹಾಯ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಕೂಡ ಒಂದಿಷ್ಟು ಜನರಿದ್ದಾರೆ, ಹಾಗೇನೆ ವಿದೇಶದಲ್ಲಿ ಕೂಡ ಒಂದಿಷ್ಟು ಜನರು ಕೂತ್ಕೊಂಡಿದ್ದಾರೆ. ಅವರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಏನಾದ್ರೂ ಮಾಡಿ ಭಾರತದಲ್ಲಿ ಅಸ್ಥಿರತೆ ಉಂಟು ಮಾಡಬೇಕು, ಅಸ್ಥಿರತೆ ಉಂಟಾಗಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ ಬಲಿಷ್ಠವಾಗಿರುವಂತಹ ಕೇಂದ್ರ ಸರ್ಕಾರವನ್ನ ಉರುಳಿಸಬೇಕು. ಅದಕ್ಕಾಗಿ ಅವರೆಲ್ಲರೂ ಕೂಡ ವಾಮ ಮಾರ್ಗವನ್ನ ಹಿಡಿದಿದ್ದಾರೆ. ಇಲ್ಲಿ ಈ ರೀತಿಯಾದಂತಹ ಪ್ರತಿಭಟನೆಗಳು ಏನಾದ್ರೂ ನಡೆದ್ರೆ ಈ ಪ್ರತಿಭಟನೆ ಪರವಾಗಿ ಅವ್ರು ನಿಂತು ಬಿಡ್ತಾರೆ. ಹಾಗೇನೆ ಈ ಪ್ರತಿಭಟನೆ ಸಂದರ್ಭದಲ್ಲಿ ಪ್ರತಿಭಟನಾಕಾರರಿಗೆ ಯಾವುದೇ ರೀತಿಯಾದಂತಹ ಆಹಾರದ ಸಮಸ್ಯೆ ಆಗದ ರೀತಿಯಲ್ಲಿ ಇವ್ರು ನೋಡ್ಕೊಳ್ತಾರೆ. ಅದಕ್ಕಾಗಿ ಅವರು ಈ ಜುನೈದ್ ತರದವ್ರನ್ನ ಆರಿಸಿಕೊಂಡು ಆತನನ್ನ ಮುಂದ್ಗಡೆ ಬಿಟ್ಟು ಹಿಂದ್ಗಡೆಯಿಂದ ಇವರು ಎಲ್ಲಾ ರೀತಿಯಾದಂತಹ ಸಹಾಯವನ್ನ ಆತನಿಗೆ ಮಾಡ್ತಾರೆ. ಇಲ್ಲಿ ಕೂಡ ಅದೇ ತರ ನಡೆದಿದೆ. ಈಗ ಮಹಾನ್ ಅನ್ನದಾತ ಅನ್ಸ್ಕೊಂಡಂತಹ ನಮ್ಮ ಜುನೈದ್ ಬಾಯಿ ಅವರು ಪೊಲೀಸರಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಇಂದಲ್ಲ ನಾಳೆ ಖಂಡಿತವಾಗಿ ಪೊಲೀಸರು ಈತನನ್ನು ಹಿಡಿತಾರೆ, ಬೆಂಡೆತ್ತಾರೆ. ಆಗ ಈತನ ಹಿಂದೆ ಯಾರಿದ್ದಾರೆ ಅನ್ನೋದು ಸಂಪೂರ್ಣವಾದಂತಹ ಮಾಹಿತಿ ಹೊರಬೀಳ್ತದೆ.
ಈಗ ದೇಶ ವಿದ್ರೋಹಿ ಕೆಲಸಕ್ಕೆ ಈ ರೀತಿಯಾದಂತಹ ಹಣ ಬಳಕೆ ಆಗಬಾರದು ಅಂತೇಳಿ ಹೊಸ FCRA ಮಸೂದೆಯನ್ನ ಜಾರಿ ತರಲಿಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಆ ಮಸೂದೆಯನ್ನ ತಡಿಲಿಕ್ಕಾಗಿ ಈ ಎಲ್ಲ ನಾಟಕಗಳು ನಡೀತಿದೆ. ಸೋಮವಾರ FCRA ಬಿಲ್ ಪ್ರೆಸೆಂಟ್ ಮಾಡುವಂತ ಸಾಧ್ಯತೆ ಇದೆ. ಖಂಡಿತವಾಗಿ ವಿರೋಧ ಪಕ್ಷ ಲೋಕಸಭೆಯನ್ನ ನಡೆಸಲಿಕ್ಕೆ ಬಿಡೋದಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿರುವಂತಹ ವಿಷಯ. ಒಂದ್ ವೇಳೆ ಆ ಬಿಲ್ ಏನಾದ್ರು ಜಾರಿಗೆ ಬಂದ್ರೆ ಈ ರೀತಿಯಾದಂತ ಜುನೈದ್ಗಳು ಸಿಕ್ಕಿ ಬೀಳ್ತಾರೆ. ಹಾಗೇನೆ ದೇಶ ವಿರೋಧಿ ಕೃತ್ಯಗಳಿಗೆ ಈ ರೀತಿಯಾದ ಹಣ ಬಳಕೆ ಆಗೋದಕ್ಕೆ ತಡೆ ಬೀಳ್ತದೆ. ಇದನ್ನ ಅರಿತಿರುವಂತಹ ಕಾಂಗ್ರೆಸ್ ಪಕ್ಷದವರು ಈ FCRA ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ ಶತಾಯ ಗತಾಯ ಬಿಡೋದಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಈ ತನಕ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳು ಹೊರಬರುವಂತ ಸಾಧ್ಯತೆ ಇದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಅನ್ನದಾತ ಜುನೈದ್ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.